ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಫೋರ್ಕ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಇದನ್ನು ತಿನ್ನೋದಿಲ್ಲ, ಮನೆಯಲ್ಲೂ ಕೂಡ ಮಾಡೋದಿಲ್ಲ. ಹೊರಗಡೆ ನಾನೊಬ್ಬ ಮಾತ್ರ ತಿಂತೀನಿ. ಹಾಗಾಗಿ ಸ್ನೇಹಿತರ ಮನೆಗೆ, ಫ್ರೆಂಡ್ ಮನೆಗೆ ಬಂದು ಈ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಈ ರೀತಿ ಒಂದು ರುಚಿಕರವಾದಂಥ ಪೋರ್ಕ್ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕೂರ್ಗಿ ಸ್ಟೈಲ್ನಲ್ಲಿರುತ್ತೆ. ಇದನ್ನು ಮಾಡಿಕೊಂಡ್ರೆ ಪೋರ್ಕ್ ತಿಂತಕ್ಕಂಥವ್ರು ಅರ್ಧ kg ಬೇಕಾದರೂ ತಿಂದಾಕ್ಬಿಡ್ತಾರೆ, ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ. ನಾನಿಲ್ಲಿ 1.5 kg ಪೋರ್ಕ್ ಮಟನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದು ಗ್ರೀನ್ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ನಾನು 1 ಗೆಡ್ಡೆ ಈರುಳ್ಳಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 4ರಿಂದ 5 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಇಂಚಿನಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಬೆರೆಸಿ ಇದು ಕಂಪ್ಲೀಟ್ ಪೇಸ್ಟ್ ಆಗಬೇಕು. ಆ ರೀತಿಯಲ್ಲಿ ಕಂಪ್ಲೀಟ್ ನುಣ್ಣಗಾಗೋ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ. ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು. ಈ ರೀತಿಯಲ್ಲಿ ರುಬ್ಕೊಳ್ಳಿ. ಈಗ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಟನಲ್ಲಿ ಏನಾದ್ರು ಬಾರ್ ಜಾಸ್ತಿ ಇದ್ದರೆ ನೀವು ಎಣ್ಣೆನ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಾರ್ದು. ಒಂದೇ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಈ ಗ್ರೀನ್ ಮಸಾಲನ 1ರಿಂದ 1.5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಗ್ರೀನ್ ಮಸಾಲೆ ಏನಿದೆ ಇಷ್ಟು ಬೇಯೋಷ್ಟು ನೀವು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಕಾಲಿಂದ ಬರುತ್ತಲ್ಲ ತೊಡೆ ಮಾಂಸನ ತೊಗೊಂಬಂದಿರೋದ್ರಿಂದ ನನಗೆ ಬಾರ್ ಕಡಿಮೆ ಇದೆ. ಹಾಗಾಗಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ನಾನು 1 ನಿಮಿಷದವರೆಗೂ ಈ ಮಸಾಲನ ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಫೋರ್ಕ್ ಮಟನ್ನ ಸೇರಿಸ್ಕೊಂಡು ಈ ರೀತಿ ಒಗ್ಗರಣೆನಲ್ಲೇ ನಾವು ಸಾಧ್ಯವಾದಷ್ಟು ನೀರು ಬಿಟ್ಟು ಮಟನ್ ಮುಕ್ಕಾಲು ಭಾಗ ಬೆಂದುಬಿಡಬೇಕು. ಅಲ್ಲಿವರೆಗೂ ನಾವು ಈ ಒಗ್ಗರಣೆ ಮಸಾಲ ಜೊತೆಯಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ ಅಂದರೂ ಒಂದು 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಈ ಒಗ್ಗರಣೆಯಲ್ಲಿ ಬೇಯಿಸ್ತೀವಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಬಿಟ್ಟು ಕಂಪ್ಲೀಟಾಗಿ ಡ್ರೈ ಆದಮೇಲೆ ರುಚಿನೂ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ. ಈ ರೀತಿ ತಿರುಗಿಸಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಕ್ಕೆ ಒಂದು ಮಸಾಲನ್ನ ರೆಡಿ ಮಾಡ್ಕೋಬೇಕು. ಅದರ ಮಸಾಲನ ಯಾವ ರೀತಿ ರೆಡಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಬನ್ನಿ ನೋಡೋಣ. ಮತ್ತು ಇನ್ನೊಂದು ಸಪ್ರೇಟಾಗಿ ಒಂದು ಬಾಣಲಿನ ತೊಗೊಳ್ಳಿ, ಚಿಕ್ಕ ಬಾಣಲಿ ಯಾವ್ದನ್ನಾರು ತೊಗೊಂಡು ಇದಕ್ಕೆ ನಾನೀಗ 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಟೀ ಸ್ಪೂನಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರು. ನಾನ್ ವೆಜ್ ಇದ್ದರೆ ನಾನ್ ವೆಜ್ ಹಾಕೋಬೋದು, ಇಲ್ಲ ಅಂತಂದರೆ ನೀವು ಬೇಳೆ ಸಾರಿನ ಪುಡಿ ಇದ್ದರೆ ಅದನ್ನು ಬೇಕಾದರೆ ಹಾಕ್ಕೊಳ್ಳಿ. ಇದನ್ನು ಈ ರೀತಿ ಕಡಿಮೆ ಊರಿನಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಕಾಫಿ ಪೌಡ್ರ್ ಏನಿರುತ್ತೆ ಬ್ರೌನ್ ಕಲರ್ ಆಗಿ ಆ ಕಲರ್ ಬರೋವರೆಗೂ ನಾವು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಪೌಡ್ರನ್ನ ಹುರ್ಕೋಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈಗ ಮಟನ್ ಅಷ್ಟೇ ನೋಡಿ, ಚೆನ್ನಾಗಿ ನೀರೆಲ್ಲ ಬಿಟ್ಟು ಡ್ರೈ ಆಗ್ತಾಯಿದೆ. ಈ ರೀತಿಯಲ್ಲಿ ಚೆನ್ನಾಗಿ ನೀವು ಎಷ್ಟು ಮಟನ್ನ ಚೆನ್ನಾಗಿ ಈ ಒಗ್ಗರಣೆಯಲ್ಲಿ ಬೇಯಿಸ್ತೀರಾ ಅಷ್ಟು ನಿಮಗೆ ರುಚಿ ಬರುತ್ತೆ. ಯಾಕೆಂದರೆ ಇದಕ್ಕೆ ನೀರನ್ನು ನಾವು ಆ್ಯಡ್ ಮಾಡೋಂಗಿಲ್ಲ. ಅದ್ರ ಜೊತೆಯಲ್ಲಿ ಮಟನ್ನಲ್ಲಿ ಏನು ನೀರು ಬರುತ್ತೆ ಆ ಮಟನ್ ಜೊತೆಯಲ್ಲಿ ಬರ್ತಕ್ಕಂಥ ನೀರಿಂದಾನೇ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಕೆಲವೊಂದು ಬಲ್ತಿರೋ ಮಟನ್ ಆದರೆ ನೀರು ಡ್ರೈ ಆಗಿಬಿಡುತ್ತೆ. ಆಗ ಸ್ವಲ್ಪ ನೀರನ್ನು ಬೆರೆಸಿ ಮಟನ್ನ ಬೇಯಿಸ್ಕೊಳ್ಳಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಏನು ಫ್ರೈ ಮಾಡಿಕೊಂಡೆ ಆ ಪೌಡ್ರನ್ನ ಈಗ 2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಮಸಾಲ ಬೇಕು ಅಂದರೆ ನೀವು ಜಾಸ್ತಿ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಬೇಕು ಅಂದರೆ ಇದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸು ಏನಿರುತ್ತೆ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಬೇಕಾದರೆ ನೀವು ಇದಕ್ಕೆ ಸೇರಿಸ್ಕೋಬೋದು, ಇನ್ನೂ ರುಚಿ ಚೆನ್ನಾಗಿರುತ್ತೆ. ನೋಡಿ, ಈ ಮಸಾಲಾನ ಸೇರಿಸಿದ್ಮೇಲೆ ಅಷ್ಟೇ ನೀರು ಆದಷ್ಟು ಡ್ರೈ ಆಗಿಬಿಡುತ್ತೆ. ಮಸಾಲ ಜೊತೆಯಲ್ಲಿ ಡ್ರೈ ಆಗುತ್ತೆ. ಈ ರೀತಿ ತಿರುಗಿಸಿ ತಳ ಹತ್ತೇ ಇರೋ ರೀತಿಯಲ್ಲಿ ಮತ್ತೆ ಒಂದು 5ರಿಂದ 6 ನಿಮಿಷ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫೋರ್ಕ್ ಫ್ರೈ ಮನೆಯಲ್ಲೇ ಕೂರ್ಗಿ ಸ್ಟೈಲ್ನಲ್ಲಿ ರೆಡಿ ಆಗುತ್ತೆ. ಮನೇಲಿ ಅಂದರೆ ಕೆಲವ್ರಿಗೇನಂದರೆ ಈಗ ಫೋರ್ಕ್ ತಿನ್ನೋರಿಗೆಲ್ಲ ಗೊತ್ತಿರುತ್ತೆ, ಒಂದು ಕಾಚಪುಳಿ ಅಂತ ಒಂದು ಬರುತ್ತೆ ಹುಳಿ ಇರೋದು, ಅದೇನಾರು ಇತ್ತು ಅಂದರೆ ಅದನ್ನು ಹಾಕ್ಕೋಬೋದು. ಅದಿಲ್ಲ ಅನ್ನೋದಾದರೆ ನೀವು ಈ ರೀತಿ ಒಂದು ನಿಂಬೆ ಹಣ್ಣನ್ನೇ ಬೇಕಾದರೆ ನೀವು ಹುಳಿಗೆ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಇಷ್ಟು ಹಿಂಡ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಜಾಸ್ತಿ ಹುಳಿ ಆಗ್ಬಿಟ್ರೂ ಇದಷ್ಟು ಟೇಸ್ಟ್ ಕೊಡೋಲ್ಲ. ಈ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಕಂಪ್ಲೀಟ್ ಡ್ರೈ ಆಗಿಬಿಡುತ್ತೆ. ಇದು ಡ್ರೈ ಆದ್ರಂತೂ ನಿಮ್ಗೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಪೋರ್ಕ್ ಪ್ರಿಯರಿಗಾಗಿ ಒಂದು ರೆಸಿಪಿನ ನಾನು ತೋರಿಸಿದ್ದೀನಿ. ಇದೇ ವಿಧಾನದಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ರೆಸಿಪಿನ ಮನೆಯಲ್ಲಿ ಒಂದು ಸಲ ತಿಂತಕ್ಕಂಥವ್ರು ಯಾರಿದ್ದಾರೆ ಅಂಥವ್ರು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.
ಥ್ಯಾಂಕ್ ಯು.